बोलो भारत माता की। ಎಲ್ಲ ಜೈ ಜವಾನ್ ಅಂದ ತಕ್ಷಣ ಎಲ್ಲ ಜೈ ಅಂತ ಹೇಳ್ಬೇಕು. ಜೈ ಜವಾನ್, ಜೈ ಜವಾನ್. ಬಂಧುಗಳೇ, ಎಲ್ಲ ಹೆಣ್ಮಕ್ಳೆಲ್ಲ ಬರೀ ಮಾತಾಡ್ತಾ ಇದ್ರು, ನಮ್ಮ ಮಾತು ಕೇಳ್ತಾನೆ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ. ಓಕೆ, ಮಲಗಿಲ್ಲ ತಾನೆ? ಇದೊಂದು ಪುಲಕೇಶಿ ನಗರಕ್ಕೆ ಬಹಳ ಐತಿಹಾಸಿಕವಾದಂಥ ದಿನ. ನೀವೆಲ್ಲ ಕಳೆದ ವಿಧಾನಸಭೆ, ನಾನು ಇವತ್ತು ಈ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡಲಿಕ್ಕೆ ಬರಲಿಲ್ಲ. ಇಲ್ಲ, ಶ್ರೀನಿವಾಸ್ ಕೈಲಿ ಕುದುರೆ ತಗೊಂಡು ಕತ್ತಿ ತಗೊಂಡು ಸನ್ಮಾನ ಮಾಡಿಸ್ಕೊಳಕ್ ಬರಲಿಲ್ಲ. ನಿಮ್ ಜೈಕಾರ ಹಾಸ್ಕೊಳ್ಳೋಕ್ಕೂ ಬರಲಿಲ್ಲ. ನಾನು ಬಂದಿರುವಂತ ಉದ್ದೇಶ, ನೀವು ನಮಗೆ ಕೊಟ್ಟಂತ ಶಕ್ತಿಗೆ, ಶ್ರೀನಿವಾಸ್ ಪರವಾಗಿ ನಿಂತ್ಕೊಂಡದಕ್ಕೆ, ಕಾಂಗ್ರೆಸ್ನ 136 ಸೀಟ್ ತಂದದಕ್ಕೆ ನಿಮ್ಮ ಋಣ ತೀರಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ರಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ಗಾಳಿ ಇದ್ರೂ ಕೂಡ ಗಾಳಿಗೆ ಜಗದೆ ಬಗ್ದೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ. ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಅವಕಾಶ ಇದ್ದಾಗ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಮಿತ್ರ ಅಂತ ಸೋಮಶೇಖರ್ ಅವರು, ರಿಜ್ವಾನ್ ರವರು, ನಾಗರಾಜ್ ರವರು, ಮತ್ತೆಲ್ಲ ಮಾಜಿ ಕೌನ್ಸಿಲರ್ಸು, ಧರ್ಮ ಗುರುಗಳು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ. ಶ್ರೀನಿವಾಸ್ ಅವರು ಶಾಸಕರಾದ ಮೇಲೆ ವಾರಕ್ಕೆ 3-4 ದಿನ ಬಂದು ನನ್ನನ್ನು ಭೇಟಿ ಮಾಡಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಒಂದೇ ಅವರ ಚರ್ಚೆ. ಕುಡಿಯಕ್ ನೀರಿಲ್ಲ, 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 ರೋಡ್ ಇಲ್ಲ, ಚರಂಡಿ ಇಲ್ಲ. ಇಷ್ಟು ಬಿಟ್ರೆ ಇನ್ನೇನು. 2,000 ರೂಪಾಯಿ ಮನೆ ಬಾಗಿಲು ಕೊಡ್ತಾ ಇದೀವಲ್ಲ, ಅದನ್ನ ಅವ್ರು ಹೇಳ್ತಾ ಇಲ್ಲ. ಯಾಕಂದ್ರೆ ಕೊಟ್ಬಿಟ್ಟಿದೀವಲ್ಲ, ನಾವೆಲ್ಲ ಕೊಡ್ತಾ ಇದೀವಲ್ಲ. ಇಲ್ಲ, 2,000 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ಕೈ ಎತ್ತಿ ನೋಡೋಣ ಫಸ್ಟ್. ಯಾಕೆಂದ್ರೆ ಅವ್ರು 2,000 ರೂಪಾಯಿ ಬಗ್ಗೆ ಕೇಳ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.